ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗೋರಪು. ದೆಹಲಿ ಚುನಾವಣೆ ನಡೀತಾ ಇದೆ. ದೆಹಲಿಯ ವಿಧಾನಸಭಾ ಚುನಾವಣೆಗಳು ಫೆಬ್ರವರಿ 5ನೇ ತಾರೀಕು ಮತದಾನ ಇರುತ್ತೆ. ಫೆಬ್ರವರಿ 8ನೇ ತಾರೀಕು ಮತ ಎಣಿಕೆ ಇರುತ್ತೆ. ಯಾವುದೇ ರಾಜ್ಯದಲ್ಲಿ ಯಾವುದೇ ಚುನಾವಣೆಗಳಾದಾಗಲೂ ಸಹ ಈ ಹಿಂದೆ ಅಟ್ಲೀಸ್ಟ್ ಇತ್ತೀಚಿನ ವರ್ಷಗಳಲ್ಲಿ ಒಂದರ ಹಿಂದೆ ಒಂದು ಸುದ್ದಿ ಸಂಸ್ಥೆಗಳಾಗಿರಬಹುದು, ಸರ್ವೆ ಸಂಸ್ಥೆಗಳಾಗಿರ್ಬೋದು, ಒಪಿನಿಯನ್ ಪೋಲ್ಸ್ಗಳನ್ನು ಸಾಲಾಗಿ ಕೊಡ್ತಿದ್ದು, ಬಂಡಿಯಾಗಿ ಕೊಡ್ತಿತ್ತು. ಆದರೆ ಈ ಬಾರಿ ದಿವ್ಯ ಮೌನ ಟೈಮ್ಸ್ ನೌ ಮತ್ತು ಸಿ ವೋಟರ್ ಬಿಟ್ಟರೆ ಬೇರೆ ಯಾರು ಇಲ್ಲಿಯವರೆಗೆ ದೊಡ್ಡ ಚಾನಲ್ ಅನ್ಸ್ಕೊಂಡವರು ಯಾವ ಸರ್ವೆಯನ್ನು ಮಾಡಿಲ್ಲ, ಒಪಿನಿಯನ್ ಪೋಲ್ ಸರ್ವೆಯನ್ನು ಮಾಡೇ ಇಲ್ಲ. ಆದರೆ ಕೆಲವು ಖಾಸಗಿ ಸಂಸ್ಥೆಗಳು ಮಾಡ್ತಿದ್ದಾವೆ. ಅವು ತುಂಬ ಗಂಭೀರವಾದಂತಹ ಸಂಸ್ಥೆಗಳಲ್ಲ. ಒಂದೋ ಎರಡೋ ಗಂಭೀರವಾದ ಸಂಸ್ಥೆಗಳು ಮಾಡಿದಾಗ ಮಾತ್ರ ಅದರ ಅಂಕಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಅಂತಹದೇ ಒಂದು ಸಂಸ್ಥೆ ಶೈನಿಂಗ್ ಇಂಡಿಯಾ ಅನ್ನುವಂತಹ ಸಂಸ್ಥೆ ಹೊಸ ಸರ್ವೆಯನ್ನು ಹೊರಗಿಟ್ಟಿದೆ. ಸೊ ಅದರ ಅಂಕಿಗಳನ್ನು ನೋಡಿದಾಗ ಅನುಮಾನ ಮೂಡುತ್ತೆ, ಈಸ್ ಕೇಜ್ರಿವಾಲ್ ಲೂಸಿಂಗ್ ಡೆಲ್ಲಿ? ದೆಹಲಿ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಕ್ಷದ ಕೈಯಿಂದ ಹೋಗ್ತಾ ಇದೆಯಾ? BJP ಅಲ್ಲಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆಯಾ? ಯಾಕಂದರೆ BJP ಎಲ್ಲ ಶಕ್ತಿಯನ್ನು ಹಾಕ್ಬಿಟ್ಟಿದೆ. ತನ್ನ ಮೂಲಕ ಏನೆಲ್ಲ ಸಾಧ್ಯವೋ ಎಲ್ಲ ಮಾಡ್ತಾ ಇದೆ. ಹರಿಯಾಣ ಫಾರ್ಮುಲಾ ಅಂತ ಬಳಸ್ತಾ ಇದೆ. ಮೈಕ್ರೋ ಲೆವೆಲಿಂದ ವೋಟಿಂಗ್ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಪ್ರಚಾರದಲ್ಲಿ ಹೊಸ ವಿಧಾನಗಳನ್ನು ಬಳಸ್ಕೊಳ್ತಾ ಇದೆ. ಇನ್ನು ಅದಕ್ಕಿರುವಂತಹ ದೊಡ್ಡ ಅಸ್ತ್ರಗಳಾದ ED, IT, CBI ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಸಹ ಬಳಸ್ಕೊಳ್ಳುವಂತಹ ಜೊತೆಗೆ ಚುನಾವಣಾ ಆಯೋಗವೂ ಸಹ ಅದರ ಬೆನ್ನಿಗಿದೆ ಅಂತ ಚುನಾವಣಾ ಆಯೋಗದ ನಡವಳಿಕೆಯನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ಈಗ ಬಂದಿರುವಂತಹ ಶೈನಿಂಗ್ ಇಂಡಿಯಾ ಅನ್ನುವಂತಹ ಸಂಸ್ಥೆ ಕೊಟ್ಟಿರುವ ಅಂಕಿಗಳಿದಾವಲ್ಲ, ಅದು ಆಮ್ ಆದ್ಮಿ ಪಕ್ಷಕ್ಕೆ ಶಾಕ್ ಕೊಡುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾದರೆ ಏನಿದೆ ಶೈನಿಂಗ್ ಇಂಡಿಯಾ ಸಂಸ್ಥೆಯ ನಂಬರ್ಸ್ ಅಂದರೆ, ಅಲ್ಲಿ ಆಮ್ ಆದ್ಮಿ ಪಕ್ಷ 41 ಸ್ಥಾನಗಳನ್ನು ಪಡ್ಕೋಬಹುದು ಅಂತ ಹೇಳ್ತಿದೆ. ಹಾಗಾದರೆ ಈಸಿಯಾಗಿ ಸರ್ಕಾರ ರಚನೆ ಮಾಡ್ಕೊಂಬಿಡುತ್ತಲ್ಲ. ಆದರೆ ಅಲ್ಲೊಂದು ಕಂಡೀಷನ್ ಹಾಕ್ತಾ ಇದೆ. ಏನು? +R-7 +R-7 ಮೈನಸ್ಸಿಗೆ ಹೋದರೆ 41ರಿಂದ -7 ಆದರೆ 34ಗೆ ಬರುತ್ತೆ, 44ಕ್ಕೆ ಬರುತ್ತೆ. 70 ಸೀಟ್ ಇರುವಂತಹ ದೆಹಲಿಯಲ್ಲಿ ಮೆಜಾರಿಟಿ ಮಾರ್ಕ್ 36, 34ಕ್ಕೆ ಬಂದುಬಿಡುತ್ತೆ ಆಮ್ ಆದ್ಮಿ ಪಕ್ಷ. 34ಕ್ಕೆ ಬಂತು ಅಂದರೆ ಖಂಡಿತವಾಗ್ಲೂ ಸಹ BJP ಗೇಮ್ ಆಡುತ್ತೆ. BJPಗೆ ಗೊತ್ತಿದೆ, ಪಕ್ಷ ಒಡೆಯೋದು ಗೊತ್ತಿದೆ, ಆಪರೇಷನ್ ಕಮಲ ಗೊತ್ತಿದೆ, ಅದರ ಕೈಲಿ ED, CBI, CID ಎಲ್ಲ ಇದೆ, ಚುನಾವಣಾ ಆಯೋಗವೂ ಇದೆ, ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಎಲ್ಲ ವ್ಯವಸ್ಥೆಗಳು ಅವ್ರ ಕೈಯಲ್ಲಿದೆ. ದೆಹಲಿ ಮೋದಿ ಮೂಗಿನ ಕೆಳಗೆ ಇರುವಂತಹ, ಅಮಿತ್ ಶಾ ಮೂಗಿನ ಕೆಳಗೆ ಇರುವಂತಹ ಪ್ರದೇಶ. ಅದನ್ನು ಪಡ್ಕೋಬೇಕು ಅಂತ ಅವ್ರು ಪಡ್ತಾ ಇರುವಂತಹ ಕಷ್ಟ ಬೇರೆ ರೀತಿ, ಯೋಜನೆಗಳು ಬೇರೆ, ತಂತ್ರ ಕುತಂತ್ರ ಷಡ್ಯಂತ್ರ ಎಲ್ಲ ಬಳಸ್ತಾ ಇದ್ದಾರೆ. ಅಂತಹ ಸನ್ನಿವೇಶ ಬಂದರೆ ಆಮ್ ಆದ್ಮಿ ಪಕ್ಷ 34ರಲ್ಲಿ ನಿಂತ್ಕೊಂಡ್ಬಿಟ್ರೆ ಖಂಡಿತ ಬಿಡಲ್ಲ. ಪ್ಲಸ್ ಆಗಬಹುದು ಅಂತ ಸಹ ಹೇಳ್ತಿದ್ದಾರೆ, 48 ಆಗಬಹುದು ಅಂತ. ಬಟ್ ಮೈನಸ್ ಆದರೆ ಕಳ್ಕೊಳ್ಳೋ ಸಾಧ್ಯತೆಗಳು ಇದೆ. ಇನ್ನು BJPಗೆ ಎಷ್ಟು ಬರುತ್ತೆ ಅಂತ ಹೇಳ್ತಿದೆ ಶೈನಿಂಗ್ ಇಂಡಿಯಾ ಅಂದರೆ 28 ಸ್ಥಾನಗಳು ಬರಬಹುದು. ಆದರೆ +R-5 ಅಂತ ಹೇಳ್ತಾ ಇದೆ. ಅಂದರೆ 28ಕ್ಕೆ 5 ಸೇರಿಸಿದ್ರೆ 33 ಆಗುತ್ತೆ. 33ಕ್ಕೆ ಬಂದ ಮೇಲೆ 36ಕ್ಕೆ ಬರೋದಕ್ಕೆ BJPಗೆ ಹೇಳ್ಕೊಡ್ಬೇಕಾಗಿಲ್ಲ. ಅದಕ್ಕೆ ಗೊತ್ತಿದೆ, ಎಲ್ಲ ಅಡ್ಡದಾರಿಗಳು ಅದಕ್ಕೆ ಗೊತ್ತಿದೆ. ಖಂಡಿತ ಅದು ಅಲ್ಲಿಂದ ಸರ್ಕಾರ ರಚನೆ ಮಾಡಿಕೊಳ್ಳುತ್ತೆ. ಇನ್ನು ಕೇಸ್ -5 ಆಗಿ ಅದು 23 ಆದರೆ ಆಮ್ ಆದ್ಮಿ ಪಕ್ಷ ಬಚಾವ್. ಇಲ್ಲದೆ ಹೋದರೆ ಅಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಸರ್ಕಾರ ಹೋಗ್ಬಿಡುತ್ತೆ. ಇನ್ನು ಕಾಂಗ್ರೆಸ್ಗೆ 1 ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಸಹ +R-1 ಅಂತ, ಅಂದರೆ 0 ಆಗಬಹುದು ಅಥವಾ 1 ಆಗಬಹುದು. ಇದು ಕಳೆದ 10 ವರ್ಷಗಳಿಂದ 0ದಲ್ಲೇ ಇದೆ ಕಾಂಗ್ರೆಸ್. ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇಲ್ಲ, ಯಾವ ಬದಲಾವಣೆಯೂ ಇಲ್ಲ. ಆದರೆ ಕಾಂಗ್ರೆಸ್ಗಿರುವಂತಹ ವೋಟ್ ಶೇರ್ ಇದೆಯಲ್ಲ, 4.6 ಏನೋ ಕಳೆದ ಬಾರಿ ತಗೊಂಡಿದೆಯಲ್ಲ 2020ರಲ್ಲಿ, ಅದು 7%ವರೆಗೂ ಹೋಗ್ಬಿಟ್ರೆ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ. 7% ಯಾಕೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅಂದರೆ, ಅಲ್ಲಿ ಮುಸ್ಲಿಮರು ಮತ್ತು ದಲಿತರು ಕಾಂಗ್ರೆಸ್ ಪರ ಒಲವು ತೋರಿಸ್ತಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ, ಕೆಲವು ಸೀಟ್ಗಳಲ್ಲಿ ಕನಿಷ್ಠ 7 ಕ್ಷೇತ್ರಗಳು
ಮುಸ್ಲಿಂ ಮತದಾರರ ಮೇಲೆ ನಿಂತಿದ್ದಾವೆ. ಆ 7 ಕ್ಷೇತ್ರಗಳಲ್ಲೇನಾದರೂ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ತಿರ್ಕೊಂಡ್ರೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಡೆ ತಿರ್ಕೊಂಡ್ರೆ ಅಥವಾ ದಲಿತ ಮತಗಳು ಇಡೀ ರಾಜ್ಯದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಕಡೆ ತಿರ್ಕೊಂಡ್ರೆ ಅದು ಈಗ ಇರುವಂತಹ ವೋಟ್ ಶೇರನ್ನು ಇನ್ಕ್ರೀಸ್ ಮಾಡಿಕೊಂಡು 7%ವರೆಗೂ ಹೋಗ್ಬೋದು ಅಂತ. ಹಾಗೇನಾದರೂ ಹೋದರೆ ಆಮ್ ಆದ್ಮಿ ಪಕ್ಷ ಖಂಡಿತವಾಗ್ಲೂ ದೊಡ್ಡ ಪೆಟ್ಟು ತಿನ್ನುತ್ತೆ. ಯಾಕಂದರೆ ಕಾಂಗ್ರೆಸ್ ಸೆಳೆಯೋದು ಆಮ್ ಆದ್ಮಿ ಪಕ್ಷದ ವೋಟುಗಳನ್ನೇ ಸೆಳೆಯುತ್ತೆ. ಹಾಗಾಗಿ ಈಗ ಇರುವಂತಹ ಅಂಕಿಗಳನ್ನು ನೋಡಿದಾಗ, ಶೈನಿಂಗ್ ಇಂಡಿಯಾ ಅಂಕಿಗಳನ್ನು ನೋಡಿದಾಗ BJP ಮೈಟ್ ಸ್ನ್ಯಾಚ್ ಡೆಲ್ಲಿ ಫ್ರಮ್ ಆಮ್ ಆದ್ಮಿ ಪಕ್ಷ. ಹರಿಯಾಣದಲ್ಲಿ ಆಡಿದ ಅದೇ ಲೆಕ್ಕಾಚಾರದ ಗೇಮನ್ನು ದೆಹಲಿಯಲ್ಲಿ BJP ಆಡ್ತಾ ಇದೆ, ಅದೇ ಸೂತ್ರಗಳನ್ನು ಬಳಸ್ಕೊಳ್ತಾ ಇದೆ. ಪ್ಲಸ್ ಚುನಾವಣಾ ಆಯೋಗ, ED, CBI, CID ಏನೆಲ್ಲ ಬಳಸ್ಕೋಬೋದು, ಲೆಫ್ಟಿನೆಂಟ್ ಗವರ್ನರ್ ಪ್ರತಿಯೊಂದನ್ನು ಬಳಸ್ಕೊಳ್ಳುತ್ತೆ. ಇದು ಶೈನಿಂಗ್ ಇಂಡಿಯಾ ಕೊಡ್ತಾ ಇರುವಂತಹ ನಂಬರ್ಸು. ಇನ್ನು ಸಟ್ಟಾ ಬಜಾರ್ನಲ್ಲಿ ಏನಿದೆ ಅಂಕಿಗಳು, ಏನು ಬದಲಾವಣೆ ಆಗಿದೆ ಕಳೆದ ಬಾರಿಗಿಂತ ಅಂತಂದರೆ, ಅಲ್ಲಿರುವಂತಹ ಅತ್ಯಂತ ಫೇಮಸ್ ಸಟ್ಟಾ ಬಜಾರ್ ಫಲೋದಿ ಸಟ್ಟಾ ಬಜಾರ್, ಅದರ ಪ್ರಕಾರ ಇವತ್ತಿನ ಅಂಕಿ ಸಂಖ್ಯೆಗಳು 39ರಿಂದ 41 ಸೀಟುಗಳು ಆಮ್ ಆದ್ಮಿ ಪಕ್ಷಕ್ಕೆ ಬರಬಹುದು ಅಂತ ಹೇಳಲಾಗ್ತಿದೆ. BJPಗೆ 29ರಿಂದ 31. ಇಲ್ಲಿ ನೋಡಿದಾಗ ಆಮ್ ಆದ್ಮಿ ಪಕ್ಷ ಸ್ವಲ್ಪ ಸೇಫ್ ಇದೆ ಅಂತ ಕಾಣಿಸುತ್ತೆ ನಂಬರ್ಗಳಿಗೆ. ನಾನು ಯಾವಾಗಲೂ ಸಹ BJP ಬಹುಮತದ ಹತ್ತಿರ ಬರ್ತಾ ಇದೆ ಅಂದರೆ ನಾನು ಹೇಳ್ತೀನಿ BJP ಸರ್ಕಾರ ರಚನೆ ಮಾಡ್ಕೊಂಡ್ಬಿಡುತ್ತೆ. ಇಲ್ಲಿ ಎರಡನೇದನ್ನು ಗಮನಿಸಿ, 29ರಿಂದ 31 ಸೀಟು BJPಗೆ ಬರುತ್ತೆ ಅಂತ. ಅಂದರೆ ಅಧಿಕಾರ ಪಡೆಯೋದಕ್ಕೆ ಅವ್ರಿಗೆ ಬೇಕಾಗಿರೋದು ಬರೀ 5 ಸೀಟು ಮಾತ್ರ. ಇನ್ನು ಆಮ್ ಆದ್ಮಿ ಪಕ್ಷದಿಂದ 10 ಜನ MLAಗಳನ್ನು ಇವರು CBI, CID, ED, IT ಇವುಗಳನ್ನು ಬಳಸ್ಕೊಂಡು ಎತ್ಕೊಂಡು ಬರೋದೇನು ದೊಡ್ಡ ಕಷ್ಟ BJPಗೆ ಆಗೋದೇ ಇಲ್ಲ. 31ಕ್ಕೆ ಏನಾದರೂ ಬಂದುಬಿಟ್ರೆ BJP ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳು ಇರ್ತವೆ. ಸಟ್ಟಾ ಬಜಾರ್ನಲ್ಲಿ ಸಹ ಅದೇ ಪರಿಸ್ಥಿತಿಯನ್ನು ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ಫೇಮಸ್ ಸಟ್ಟಾ ಬಜಾರ್ ಮಹಾದೇವ್ ಸಟ್ಟಾ ಬಜಾರ್, ಅಲ್ಲಿಯೂ ಸಹ 38ರಿಂದ 40 ಸೀಟುಗಳು ಆಮ್ ಆದ್ಮಿ ಪಕ್ಷಕ್ಕೆ ಬರ್ಬೋದು, BJPಗೆ 30ರಿಂದ 32 ಬರ್ಬೋದು ಅಂತ ಹೇಳ್ತಿದೆ. 32 ಬಂದುಬಿಟ್ರೆ BJP ಖಂಡಿತ ಸರ್ಕಾರ ರಚನೆ ಮಾಡುತ್ತೆ, ಬಿಡಲ್ಲ. ಅಪ್ಪಿ ತಪ್ಪಿ ಬಿಟ್ಟು ಆಮ್ ಆದ್ಮಿ ಪಕ್ಷದ ಸರ್ಕಾರ ರಚನೆ ಆಗೇ ಹೋದರೂ ಸಹ ಅಲ್ಪಮತದಲ್ಲಿ ಅಥವಾ ಜಸ್ಟ್ ಮೆಜಾರಿಟಿಯಲ್ಲಿ, ಸಿಂಪಲ್ ಮೆಜಾರಿಟಿಯಲ್ಲಿ ಸರ್ಕಾರ ಆಮ್ ಆದ್ಮಿ ಪಕ್ಷ ಮಾಡ್ಕೊಂಡು ಬಿಟ್ಟರು ಸಹ 6 ತಿಂಗಳ ಒಳಗೇನೆ ಆ ಸರ್ಕಾರವನ್ನು ಗ್ಯಾರಂಟಿ ಬೀಳಿಸ್ತಾರೆ BJPಯವರು. ಬೀಳಿಸಿ ಅಲ್ಲಿ BJP ಸರ್ಕಾರವನ್ನು 100% ತಗೊಂಡು ಬರ್ತಾರೆ. ಎನಿಥಿಂಗ್ ಎಬೋ 30 ಫಾರ್ BJP ಇನ್ ಡೆಲ್ಲಿ. ಆಮ್ ಆದ್ಮಿ ಪಕ್ಷಕ್ಕೆ ರಿಸ್ಕ್, ರೆಡ್ ಝೋನ್, ಅದು ಖಂಡಿತ ರೆಡ್ ಝೋನ್. ಸೊ ಇದು ಈಗ ಲೇಟೆಸ್ಟ್ ಆಗಿ ಬರ್ತಿರುವಂತಹದ್ದು. ಶೈನ್ ಇಂಡಿಯಾ ಪ್ರಕಾರ ಆಮ್ ಆದ್ಮಿ ಪಕ್ಷ 41ರಿಂದ 48ವರೆಗೂ ಪ್ಲಸ್ ಆರ್ ಮೈನಸ್, ಅಥವಾ 34ರಿಂದ 48 ಅಂತ ಹೇಳ್ಬೋದು. BJP 28 ಪ್ಲಸ್ ಆರ್ ಮೈನಸ್ 5, ಕಾಂಗ್ರೆಸ್ 1 ಪ್ಲಸ್ ಆರ್ ಮೈನಸ್ 1. ಸಟ್ಟಾ ಬಜಾರ್ನಲ್ಲಿ ಫಲೋದಿ ಸಟ್ಟಾ ಬಜಾರ್ 39ರಿಂದ 41, ಇನ್ನು BJP 29ರಿಂದ 31. ಮಹಾದೇವ್ ಸಟ್ಟಾ ಬಜಾರ್ 38ರಿಂದ 40, ಆಮ್ ಆದ್ಮಿ ಪಕ್ಷ BJP 30ರಿಂದ 32. ಇದು ಲೇಟೆಸ್ಟ್ ಫಿಗರ್ಸ್. ಸೊ ನೋಡೋಣ, ದೆಹಲಿಯನ್ನು ಹೇಗಾದರೂ ಮಾಡಿ ತಗೊಳ್ಳೇಬೇಕು ಅಂತ ಪಟ್ಟು ಹಿಡಿದಿರುವಂತಹ BJP ಹರಿಯಾಣ, ಮಹಾರಾಷ್ಟ್ರದಂಥ ಮ್ಯಾಜಿಕ್ಕನ್ನು ಯಾವುದೇ ಹಾದಿಯಲ್ಲಾದರೂ ಸಹ ಮಾಡುತ್ತಾ, ಅಥವಾ ಆಮ್ ಆದ್ಮಿ ಹೇಗೋ ಒಂಚೂರು ದಾರಿ ಮಾಡಿಕೊಂಡು ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ, ಇದು ಈಗ ಕುತೂಹಲದ್ದು. ನಾವು ಫೈನಲ್ ರಿಸಲ್ಟ್ಸ್ ನೋಡಬೇಕಂದ್ರೆ, ಆ್ಯಕ್ಚುಯಲ್ ರಿಸಲ್ಟ್ಸ್ ನೋಡಬೇಕಂದ್ರೆ ಫೆಬ್ರವರಿ 8ಕ್ಕೆ ಕಾಯಬೇಕು. ಸೊ ಅವತ್ತಿಗೆ ಕಾಯೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.